ಸದನಗಳಲ್ಲಿ ಪ್ರತಿಧ್ವನಿಸಿದ ನೀಟ್ ಹಗರಣದ ಕಲಾಪ ಮತ್ತೆ ಪುನರಾರಂಭ ಆಗ್ತಿದ್ದಂತೆ ಗದ್ದಲ ಕೋಲಾಹಲ ಶುರುವಾಗಿದೆ. ಈಗ ನೀಟ್ ವಿಚಾರವಾಗಿ ಉಭಯ ಸದನಗಳಲ್ಲಿ ಪ್ರತಿಧ್ವನಿಸಿದ ನೀಟ್ ಹಗರಣದ ವಿಚಾರದಲ್ಲಿ ಈಗ ಕಲಾಪ ಪುನರಾರಂಭ ಆಗ್ತಿದ್ದಂತೆ ಗದ್ದಲ ಕೋಲಾಹಲ ಹೆಚ್ಚಾಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದು ಸದನದ ಬಾವಿಗಿಳಿದಂತಹ ವಿಪಕ್ಷ ನಾಯಕರುಗಳು ಈ ಸದಸ್ಯರ ಪ್ರತಿಭಟನೆಯಲ್ಲಿ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ವಿಪಕ್ಷಗಳು ಕೋಲಾಹಲವನ್ನ ಸೃಷ್ಟಿಸಿದ್ದಾರೆ. ಇದರ ನಡುವೆ ಇವಾಗ ಸಂಪುಟ ಸಭೆ ನಡೀತಿರುವಂತಹ ವಿಚಾರವಾಗಿ ಈಗ ಮತ್ತೆ ಸಭೆಯನ್ನ ಮುಂದೂಡಿದಂತಹ ಸ್ಪೀಕರ್ ಮತ್ತೆ ಈಗ ಆ ಲೋಕಸಭಾ ಕಲಾಪ ಮತ್ತೆ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆಗೆ ಆಗ್ರಹಿಸಿದ್ದಾರೆ. ಅತಿ ಹೆಚ್ಚು ಈಗ ಆಲ್ರೆಡಿ ನಡೀತಿರುವಂತಹ ವಿವಾದಗಳಲ್ಲಿ ನೀಟ್ ಹಗರಣದಲ್ಲಿ ಉಭಯ ಸದನಗಳಲ್ಲಿ ಪ್ರತಿಧ್ವನಿಸಿದಂತಹ ನೀಟ್ ಹಗರಣ ಈಗ ನಡೀತಿರುವಂತಹ ಕಲಾಪವನ್ನ ಜೋರಾಗಿ ಗಲಭೆಯಾಗಿ ಆ ಗದ್ದಲ ಕೋಲಾಹಲದ ನಡುವೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದ್ವು. ಆಗೇನು ಮಾಡಿದ್ರು, ಈಗ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಿದ್ದಂತಹ ವಿಪಕ್ಷಗಳು ಕೋಲಾಹಲದ ನಡುವೆ ಸಂಪುಟ ಸಭೆಯನ್ನ ಮುಂದೂಡಿದಂತಹ ಸ್ಪೀಕರ್ ದಿಢೀರಂತ 2 ಗಂಟೆಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ರು. ಅದರ ನಡುವೆ ಈಗ ಕೋಲಾಹಲ ಸೃಷ್ಟಿಯಾಗ್ತಿದ್ದಂತೆ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ ಮಾಡಿದ್ದಾರೆ.